ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ವಾರವೆಲ್ಲ ನಾವು ತಂದೆಯರ ದಿನದ ಪ್ರಯುಕ್ತ ಸತ್ಯವೇದದ ವಿಶೇಷ ತಂದೆಯರ ಕುರಿತಾಗಿ ಕಲಿಯುತ್ತಿರುವಾಗ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಸತ್ಯವೇದದ ಒಬ್ಬ ವಿಶೇಷ ತಂದೆಯಾದ ನೋಹನ ಕುರಿತಾಗಿ ನಾವು ನೋಡೋಣ. ನೋಡಿ, ದೇವರು ಆ ಕಾಲದಲ್ಲಿ ಈ ಲೋಕದಲ್ಲಿ ಮನುಷ್ಯರನ್ನು ಸೃಷ್ಟಿಸಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಅವರನ್ನು ಸಂಪೂರ್ಣವಾಗಿ ಅಳಿಸಿ ಬಿಡಬೇಕೆಂಬುದಾಗಿದ್ದಾಗ ನಾವು ನೋಡ್ತೇವೆ ವಾಕ್ಯದಲ್ಲಿ ನೋಹನ ಮೇಲೆ ದೇವರ ದಯೆ ದೊರಕಿತು. ಅವನು ಆ ಕಾಲದಲ್ಲೆಲ್ಲ ತಪ್ಪಿಲ್ಲದವನಾಗಿದ್ದನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು ಎಂಬುದಾಗಿ. ಅವನಿಗೆ ಶೇಮ್, ಹಾಮ್, ಏಫತ್ ಎಂಬ 3 ಜನ ಮಕ್ಕಳಿದ್ದರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ನೋಡಿ, ದೇವರು ಆತನ ಸೃಷ್ಟಿಯ ಎಲ್ಲ ಮನುಷ್ಯರನ್ನು ಅಳಿಸುವುದಕ್ಕಾಗಿ ಆ ಮಹಾ ಜಲಪ್ರಳಯವನ್ನು ಭೂಮಿಯ ಮೇಲೆ ಬರಮಾಡಿದಾಗ ನೋಹನಿಗೆ ಆ ನಾವೆಯನ್ನು ಕಟ್ಟುವುದಕ್ಕೆ ಹೇಳುತ್ತಾನೆ. ಮಾತ್ರವಲ್ಲದೆ ಆ ನಾವೆಯೊಳಗೆ ನೋಹನ ಮುಖಾಂತರ ಅವರ ಕುಟುಂಬ, ಅಂದರೆ ಆತನ ಹೆಂಡತಿ, ಮಕ್ಕಳು, ಸೊಸೆಯರು ಸಮೇತ 8 ಜನರು, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರು, ಜೀವಿಗಳು ನಾಶವಾದರೂ ಕೂಡ ನೋಹನ ಮುಖಾಂತರ, ನೋಹನ ನಿಮಿತ್ತವಾಗಿ ಆತನ ಕುಟುಂಬವೆಲ್ಲ, ವಿಶೇಷವಾಗಿ ಆತನ ಮಕ್ಕಳು, ಸೊಸೆಯಂದಿರು ರಕ್ಷಣೆ ಹೊಂದಿದರು. ಮಾತ್ರವಲ್ಲದೆ ಅವರು ಮುಂದೆ ಈ ಲೋಕವನ್ನು ದೊರೆತನ ಮಾಡುವವರಾಗಿ ಕಾಣಲ್ಪಟ್ಟರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ನೋಡಿ, ತಂದೆಯರಾದ ನಾವು ಈ ದಿನಗಳಲ್ಲಿ ದೇವರ ವಿಷಯದಲ್ಲಿ ನಾವು ನೀತಿವಂತರಾಗಿ, ತಪ್ಪಿಲ್ಲದವರಾಗಿ, ಆತನೊಂದಿಗೆ ಅನ್ಯೋನ್ಯತೆಯುಳ್ಳವರಾಗಿ ನಡೆಯುವುದಾದರೆ ಬರೀ ನಾವು ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಲ್ಲ, ನಮ್ಮ ಮಕ್ಕಳು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳುವುದರಲ್ಲಿ ನಾವು ಬಹುಮುಖ್ಯ ಪಾತ್ರರಾಗುತ್ತೇವೆ. ನಾವು ಮಕ್ಕಳಿಗೆ ಆಸ್ತಿಯನ್ನು ಕೂಡಿಡುವುದಕ್ಕಿಂತ ಇಂಥ ದೇವರ ಸೌಭಾಗ್ಯವೆಂಬ ಆಸ್ತಿಯನ್ನು ಕೂಡಿಡುವುದು ಎಷ್ಟೋ ಮೇಲಾಗಿದೆ. ಅದನ್ನು ತಾನೇ ಆತನ ವಾಕ್ಯದಲ್ಲಿ ಬರೆದಿದ್ದಾನೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೂ ದಯೆ ತೋರಿಸುವವನಾಗಿಯೂ ಇದ್ದೇನೆ ಎಂಬುದಾಗಿ. ಹೌದು ನೋಡಿ, ತಂದೆಯರಾದ ನಾವುಗಳು ಈ ದಿನಗಳಲ್ಲಿ ದೇವರ ಮೇಲೆ ಪ್ರೀತಿಯನ್ನಿಟ್ಟು, ಭಯಭಕ್ತಿಯನ್ನಿಟ್ಟು ನಡೆಯುವುದಾದರೆ ನಮ್ಮ ಸಂತತಿಯವರಿಗೂ ಆಶೀರ್ವಾದವನ್ನು ಹೊತ್ತೊಯ್ಯುವವರಾಗಿದ್ದೇವೆ. ಇದನ್ನು ನಾವು ಪಾಲಿಸೋಣ. ಆಶೀರ್ವಾದವನ್ನು ನಮ್ಮ ಮಕ್ಕಳಿಗೆ ಬಾಧ್ಯವಾಗಿ ಕೂಡಿಡೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.